ನಮಸ್ತೆ ಬಂಧುಗಳೇ, ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಮಹಾದೇವಪ್ಪರವರು ನಮಗೆ ಒಂದಷ್ಟು ಬುಕ್ಸ್ಗಳನ್ನು ವಿತರಿಸಿರ್ತಾರೆ. ಸೊ ಈ ಒಂದು ಬುಕ್ಸ್ಗಳನ್ನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲು ಏನು ಈ ಒಂದು ಕಾಡಂಚಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಮಕ್ಕಳಿಗೆ ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಹಿಂದೆ ನಮ್ಮ ಶ್ರೀಧರ್ ಸರು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲು ವಾಸವಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಬುಕ್ಸ್, ಸ್ಕೇಲು, ಪೆನ್ಸಿಲು, ಪೆನ್ಗಳನ್ನು ವಿತರಿಸಿದ್ರು. ಸೊ ಅವರ ಒಂದು ಪ್ರೇರಣೆಯ ಮೇರೆಗೆ ನಮ್ಮ ಮಹಾದೇವಪ್ಪರವರು ಸಹ ಈ ಒಂದು ಬುಕ್ಸ್ಗಳನ್ನು ವಿತರಿಸಿರ್ತಾರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ತಾವು ಸಹ ಇಂತಹ ಒಂದು ಕಾರ್ಯಕ್ರಮಗಳನ್ನ ಏನೋ ಒಂದು ಅಳಿಲು ಸೇವೆ ಅಂತ ತಿಳ್ಕೊಂಡು ಮಾಡಿ, ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ. ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲು ಏನು ಕಾಡಂಚಿನಲ್ಲಿ ವಾಸವಿರ್ತಕ್ಕ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಈಗಾಗಲೇ ವಾಸವಿರ್ತಕ್ಕಂಥ. ಸೊ ಇವತ್ತು ಹಾಲಳದಿಂದ ಕೊಕ್ಪೊರೆ ಗ್ರಾಮಕ್ಕೆ ಪ್ರವೇಶವನ್ನು ನೀಡಿ ಕೊಕ್ಪೊರೆಯಲ್ಲಿ ಒಂದಷ್ಟು ಬುಕ್ಗಳನ್ನು ವಿತರಿಸಿ, ತದನಂತರ ತೋಕೆರೆ ಅಂತ ಒಂದು ಗ್ರಾಮ ಇದೆ, ಆ ತೋಕೆರೆಗೆ ಒಂದಷ್ಟು ಬುಕ್ಸ್ಗಳನ್ನು ವಿತರಿಸಿ ದೊಡ್ಡನೆ ಗ್ರಾಮಕ್ಕೆ ಒಂದಷ್ಟು ಬುಕ್ಸ್ಗಳನ್ನ ಕೊಟ್ಟು ಕಳಿಸ್ತೀನಿ. ಸೊ ಹಾಲಳದಿಂದ ಕೊಕ್ಪೊರೆ ಗ್ರಾಮಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ಸೊ ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಚಾರವನ್ನ ತಮ್ಮ ಮುಂದೆ ಇಡ್ತಿದ್ದೀನಿ. ನೀವು ಆಗಾಗ ನನ್ನ ಚಾನಲ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಸೊ ನನ್ನ ಒಂದು ವಿಡಿಯೋ ಕೆಳಭಾಗದಲ್ಲಿ ಒಂದು ಸ್ಕ್ರಾಲ್ ಹೋಗ್ತಾ ಇರ್ತದೆ, ಅಂದ್ರೆ ಇವರು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಕ್ರಾಲ್ ಇದು. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಏನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರಲ್ಲಿ ದಯವಿಟ್ಟು ಈ ಒಂದು ನಂಬರ್ಗೆ ಕರೆಯನ್ನ ಮಾಡಿ. ಯಾಕೆಂದ್ರೆ ಈ ಹಿಂದೆ ನಮ್ಮ ಚಂದಾದಾರರು ಸಾಕಷ್ಟು ಜನ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಬಹಳ ಒಂದು ಸಂತೋಷವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಯಾರಿಗಾರು ಅನುಕೂಲ ಆಗ್ಬಹುದು. ಸೊ ಈ ಜ್ಯೋತಿಷ್ಯದ ಒಂದು ಸಣ್ಣ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ತೀನಿ. ಸೊ ಇದ್ರ ಬಗ್ಗೆ ಸಹ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಜ್ಯೋತಿಷ್ಯ ಮಂದಿರ, ಶ್ರೀ ಚಿರಂಜೀವಿ ಆಚಾರ್ಯ, ಮಹದೇಶ್ವರ ಬೆಟ್ಟ ಹಾಗೂ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಪ್ರಖ್ಯಾತ ನಾಟಿ ಜ್ಯೋತಿಷ್ಯರು. ನಿಮ್ಮ ಯಾವುದೇ ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೂ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಕಾಡು ಜನಾಂಗದ ಬಲಿಷ್ಠ ಪೂಜಾ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮಾದಪ್ಪನ ಭಕ್ತರಿಗೆ ಉಚಿತವಾಗಿ ಸಲಹೆ ಹಾಗೂ ಉಚಿತವಾಗಿ ಭವಿಷ್ಯವನ್ನು ತಿಳಿಸುತ್ತಾರೆ. ನೀವು ನೋಡುತ್ತಿರುವ ನಂಬರಿಗೆ ಕರೆ ಮಾಡಿ 9919999044. ನೋಡಿ, ಈ ನಂಬರ್ಗೆ ಕರೆ ಮಾಡಿ. ಪರಿಹಾರದಲ್ಲಿ ಚಾಲೆಂಜ್. ಸರ್ವವಶ ಸಂಮೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಅಷ್ಟಮಂಗಳ ಪ್ರಶ್ನೆ, ದೈವ ಪ್ರಶ್ನೆ, ಅಂಜನಾ ಶಾಸ್ತ್ರ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತಾರೆ. ಮದುವೆ ವಿಳಂಬ, ಸಂತಾನ ಯೋಗ, ಮನೆಯಲ್ಲಿ ಕಿರಿಕಿರಿ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಜಗಳ, ಆಸ್ತಿಯಲ್ಲಿ ಕಿರಿಕಿರಿ, ಅಣ್ಣ ತಮ್ಮಂದಿರ ಕಲಹ, ಮನಃಶಾಂತಿ ಕೊರತೆ, ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಶತಸಿದ್ಧ. ನಮ್ಮ ಒಂದು ದ್ವಿಚಕ್ರ ವಾಹನದ ಮೂಲಕ ನೋಡಿ ನಾವು ಹಾಲಳ್ಳದಿಂದ ಕೊಕ್ಪೊರೆ ಗ್ರಾಮಕ್ಕೆ ಹೊರಡ್ತಾ ಇದ್ದೀವಿ. ನೋಡಿ ಮಾದೇವಣ್ಣ ನಾವು ಅಲ್ಲಿಂದ ಬರೋದ್ರೊಳಗೆ ಇಲ್ಲಿ ಬಂದು ನಿಂತಿದ್ದಾರೆ. ಸುಮಾರು 1 ಕಿಲೋಮೀಟರ್ ಅಂತರ ನಡ್ಕೊಂಡೇ ಬಂದ್ಬಿಟ್ರು. ನಾನು ಈಗ ಬಂದು ಸೇರಿದೆ. ಸೊ ನಾವು ಕೊಕ್ಪೊರೆ ಗ್ರಾಮಕ್ಕೆ ಹೊರಡ್ತಾ ಇದ್ದೀವಿ ಬಂಧುಗಳೇ. ನೋಡಿ, ಇಲ್ಲೊಂದು ಮುಖ್ಯವಾದ ವಿಚಾರ ತಿಳಿಸ್ತಾ ಇದ್ದೇನೆ. ನೋಡಿ, ಇಂತಹ ದಟ್ಟ ಅರಣ್ಯ ಪ್ರದೇಶದಲ್ಲಿ ನೋಡಿ ಈ ಗ್ರಾಮದ ಮಹಿಳೆಯರು ನೋಡಿ ಒಂದು ಮಗುವನ್ನು ಎತ್ಕೊಂಡು ಯಾವ ರೀತಿ ಪಾಪ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೀವು ಒಂದ್ಸಲ ಗಮನಿಸ್ಬೋದು. ಸೊ ಇಲ್ಲಿಗೆ ಒಂದು ರಸ್ತೆಯ ಸೌಲಭ್ಯವನ್ನು ಕೊಡಬಹುದು. ಏನು ಕರ್ಮದ ಜೀವನನೋ ನಮ್ಮ ಒಂದು ರಾಜ್ಯದ ದುರ್ವ್ಯವಸ್ಥೆ ಒಂದು ಅರ್ಥ ಆಯ್ತಿಲ್ಲ. ಸೊ ನಾವು ಕೊಕ್ಪೊರೆಗೆ ಓಡೋಣ ಬನ್ನಿ.
ಏನು ಜರ್ಕಿನ ಬುಟ್ಟೆ ಇಲ್ವಲ್ಲಪ್ಪ ನೀವು ಚಳಿ ಆದಾಗ ಹಾಕಬೇಕಣ ಜರ್ಕಿನ ಎಲ್ಲಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು ಮಹಾದೇವಪ್ಪರವರು ನೋಡಿ, ಈ ಒಂದು ಕುಗ್ರಾಮ ಏನು, ಈ ಒಂದು ಕೊಪ್ಪರೆ ಗ್ರಾಮಕ್ಕೆ ಅವರು ವಿತರಿಸಿರ್ತಕ್ಕಂಥ ಸಾಲ ಪುಸ್ತಕಗಳನ್ನು ವಿತರಿಸ್ತಾ ಇದ್ದೀವಿ. ಕೊಪ್ಪರೆ ಗ್ರಾಮದ ಸಾಲ ಮಕ್ಕಳಿಗೆ ವಿತರಿಸ್ತೀನಿ ನೋಡಿ. ಒಂದೊಂದು ಮಕ್ಕಳಿಗೆ 2 ಬುಕ್ನಂತ ಕೊಡ್ತಾ ಇದ್ದೀವಿ. ಸೊ ಮತ್ತೆ ಕೊಡಿ, ನೋಡಿ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ತಾವು ಸಹ ನೋಡಿ ಇಂತಹ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಮಾನವೀಯತೆಯನ್ನ ಮೆರೀರಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಕೊಟ್ಕೊಂಡ್ ಬನ್ನಿ ಮದುವೆ. ಈ ಹಿಂದೆ ನಮ್ಮ ಚಾನೆಲ್ನ ಚಂದದಾರರಾಗಿರ್ತಂತಹ ಅನುಷ್ಯಾ ಮೇಡಮ್ ರವರು ಸಹ ಇಂತಹ ಇಲ್ಲಿನ ಮಕ್ಕಳಿಗೆ ಏನೋ ಒಂದು ಜರ್ಕಿಂಗ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಸೊ ಅದರಂತೆಯೇ ನಮ್ಮ ಚಾನಲ್ ಚಂದದಾರರು ಮಹಾದೇವಪ್ಪರವರು ನೋಡಿ ಸಾಲ ಮಕ್ಕಳಿಗೆ ಅವರು ವಿತರಿಸಿರ್ತಕ್ಕಂಥ ಏನೋ ಒಂದು ನೋಟ್ ಬುಕ್ಗಳನ್ನ ನಾವು ಸಹ ವಿತರಿಸ್ತಾ ಇದ್ದೀವಿ. ಕೊಪ್ಪರೆ ಗ್ರಾಮ ಇದೊಂದು ಕುಗ್ರಾಮ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ತಾವು ಸಹ ಈ ತರಹ ಒಂದು ಸಣ್ಣ ಸಣ್ಣ ಅಳಿಲು ಸೇವೆಗಳನ್ನ ಮಾಡುವುದರ ಮೂಲಕ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯಕಾರಿಯಾಗಿ ಅಂತ ಒಂದು ಬಹಳ ಮುಖ್ಯವಾದಂತಹ ಒಂದು ಸಂದೇಶವನ್ನ ತಮ್ಮ ಮುಂದಿಟ್ಟಿದ್ದೀನಿ ಬಂಧುಗಳೇ. ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಕೊಪ್ಪರೆ ಗ್ರಾಮದ ಸಾಲ ಮಕ್ಕಳು. ಮಕ್ಕಳ, ನಾನು ಒಂದು ಹೇಳ್ತೀನಿ, ಹಂಗೆ ಹೇಳ್ಬೇಕು ನೀವು ಈಗ. ಥ್ಯಾಂಕ್ ಯು ಮಹಾದೇವಪ್ಪರವರೇ. ವೆರಿ ಗುಡ್, ಥ್ಯಾಂಕ್ ಯು ಸಾಕು. ನೋಡಿ, ಹಾಗೆ ನಾನು ನಿಮ್ಗೆ ಒಂದು ಸಲಹೆ ನೀಡ್ತಾ ಇದ್ದೀನಿ. ಏನ್ ಗೊತ್ತಾ, ಇವತ್ತು ನೀವು ಈ ಒಂದು ಕುಗ್ರಾಮದಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ, ನಿಜ ತಾನೆ? ನೀವು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ತಲುಪಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ನಿಮ್ಮ ಗ್ರಾಮದ ವ್ಯವಸ್ಥೆಯನ್ನ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯವನ್ನ ಮುಂದಿನ ದಿವಸ ಮಾಡ್ಬೇಕು ನೀವು. ಈಗ ನೋಡಿ, ನಾವೆಲ್ಲ ಏನು ಮಾಡಕ್ಕಾಗಿಲ್ಲ. ನಮ್ ಜನರೇಷನ್ ನಿಮ್ಮ ಗ್ರಾಮವನ್ನ ಡೆವಲಪ್ಮೆಂಟ್ ಮಾಡಕ್ಕೆ ನಮ್ಗೆ ಯಾವುದೇ ತರಹದ ಅವಕಾಶಗಳಿಲ್ಲ. ಅರ್ಥ ಆಯ್ತಾ? ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆ ಅಧಿಕಾರಿಯಾಗಿ ಒಂದು ಒಳ್ಳೆ ವೃತ್ತಿಯನ್ನ ಕಟ್ಕೊಂಡು ನೀವು ನಿಮ್ಮ ಗ್ರಾಮದ ಏಳಿಗೆಗಾಗಿ ಶ್ರಮಿಸಬೇಕು. ಆಗ್ಬೋದೇ? ವೆರಿ ಗುಡ್. ಗೆಳೆಯರೆ, ನೋಡಿ ಕೊಪ್ಪರೆ ಗ್ರಾಮದ ಏನು ಈ ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಶಾಲೆ ಮತ್ತು ಈ ಒಂದು ಗ್ರಾಮಸ್ಥರನ್ನ ಕುರಿತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಂಜುನಾಥ್ ಅವರು ಸ್ವಲ್ಪ ಮಾಹಿತಿಯನ್ನ ನೀಡ್ತಾರೆ. ಸರ್, ಇದು ಕೊಪ್ಪರೆ ಗ್ರಾಮ. ಈ ಒಂದು ಕೊಪ್ಪರೆ ಗ್ರಾಮದಲ್ಲಿ ನಿಮ್ಮ ಒಂದು ಶಾಲೆನಲ್ಲಿ ಎಷ್ಟು ಮಕ್ಕಳಿದ್ದಾರೆ? ನಮ್ಮಲ್ಲಿ 20 ಮಕ್ಕಳಿದ್ದಾರೆ. ಈಗ 1ರಿಂದ 5ನೇ ತರಗತಿವರೆಗೆ 20 ಮಕ್ಕಳಲ್ಲಿ ಎಲ್ಲ ಇದೇ ಗ್ರಾಮದ ಮಕ್ಕಳಾಗಿರ್ತಾರೆ. ಮತ್ತೆ ಇಲ್ಲಿಂದ 6ರಿಂದ ಮುಂದಕ್ಕೆ ಬೆಟ್ಟ ಮತ್ತೆ ಒಡಕೆಲ್ಲ ಕೌದಳ್ಳಿ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಮಕ್ಕಳು. ಹೌದೌದು ಸರ್. ಈಗ ನೀವು ನಾನು ಕಂಡ ಹಾಗೆ ನೀವು ಡೈಲಿ ಪಾಪ ನೀವು ಆ ಒಂದು ಹಾಲಳದಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದ್ದೀರಾ? ಹೌದು. ಆಮೇಲೆ ಸುಮಾರು ಎಷ್ಟು ವರ್ಷದಿಂದ ಈ ತರ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಶಾಲೆಗೆ? ನಾನು 2016ರಲ್ಲಿ ಇಲ್ಲಿಗೆ ಹೊಸದಾಗಿ ನೇಮಕಾತಿ ಆಗಿದ್ದು. 2016ರಿಂದ ಇಲ್ಲಿವರೆಗೆ ನಾನು ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಏಕೋಪಾಧ್ಯಾಯ ಶಾಲೆ. ಇದು ಏಕೋಪಾಧ್ಯಾಯ ಶಾಲೆ ಆಗಿರೋದ್ರಿಂದ ಈಗ ಒಬ್ರು ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ. ಗೆಸ್ಟ್ ಟೀಚರ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಸಮಸ್ಯೆ ಇಲ್ಲ. ಸರ್, ಈಗ ಸಾಮಾನ್ಯವಾಗಿ ಸಾಕಷ್ಟು ಜನ ಮುಖ್ಯೋಪಾಧ್ಯಾಯರು ಇದ್ದಾರೆ. ಅವ್ರಿಗೆ ಒಂದು ಸೂಕ್ತವಾದಂತಹ ಸ್ಥಳಗಳಲ್ಲಿ ಅವ್ರೇನೋ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂತ ಒಂದು ಕರ್ತವ್ಯಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಇದ್ದಾರೆ. ಸೊ ಅವ್ರನ್ನ ಹೋಲಿಕೆ ಮಾಡ್ಕೊಂಡ್ರೆ ನೀವು ಈ ತರ ಒಂದು ಕಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಶಾಲೆಗೆ ಆಗಮಿಸಿರೋದನ್ನ ನೆನ್ಸ್ಕೊಂಡ್ರೆ ನಿಮ್ಗೆ ಏನ್ ಅನ್ಸ್ತದೆ? ಯಾಕಪ್ಪ ನಾವು ಒಂದು ಹೋಗ್ಬಾರ್ದ? ನಮ್ಗೆ ಯಾಕಪ್ಪ ಈ ತರ ಒಂದು ವಾಹನ ಇಲ್ಲ, ಏನಿಲ್ಲ, ನಡ್ಕೊಂಡ್ ಬರ್ಬೇಕು, ಈ ತರ ಒಂದು ಮನ್ಸಲ್ಲಿ ಏನಾದ್ರು ಒಂದು ಫೀಲ್ ಬರುತ್ತಾ?
ಮೊದಲನೇದಾಗಿ ನಾನು ಹೇಳ್ಬೇಕು ಅಂದ್ರೆ ನಮ್ಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ. ಏನಂದ್ರೆ ಈ ಕಾಡಂಚಿನ ಕುಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸೇವೆ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಸದುಪಯೋಗ ಪಡಿಸ್ಕೊತಾ ಇದ್ದೀನಿ ಅಂತ ಹೇಳಿ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಇದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ. ಇದನ್ನ ನನ್ನ ಕಾಯ ವಾಚ ಮನಸ್ಸಾಗಿ ನಿರ್ವಹಿಸ್ತಾ ಇದ್ದೀನಿ. ಸೂಪರ್ ಸರ್, ಸೂಪರ್ ಸರ್. ಬಂಧುಗಳೇ ನೋಡಿ, ಈ ಒಂದು ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಂಜುನಾಥ್ ರವರು ನೋಡಿ, ಈ ಒಂದು ಮಕ್ಕಳಿಗೆ ನಾನು ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಇದು ಒಂದು ಒಳ್ಳೆಯ ಕರ್ತವ್ಯ ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈ ಒಂದು ಹಳ್ಳಿನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಸೊ ಇಲ್ಲಿನ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಅಂದ್ರೆ ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಸ್ತುಗಳಿಗೂ ಸಂಕಷ್ಟ ಇದೆ, ಹಾಗೆ ರಸ್ತೆಯ ಸೌಲಭ್ಯ ಸಹ ಇಲ್ಲ. ಇದನ್ನ ಕುರಿತು ನಿಮ್ಮ ಒಂದು ಅಭಿಪ್ರಾಯ? ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇದು ಅತ್ಯಂತ ಕುಗ್ರಾಮ, ಅಂದ್ರೆ ದಟ್ಟ ಕಾಡಿನ ಮಧ್ಯೆ ಇರ್ತಕ್ಕಂಥ ಈ ಕುಗ್ರಾಮ ಆಗಿರೋದ್ರಿಂದ ಈ ನಮ್ಮ ಶಾಲೆಗೆ ಕೆಲವು ದಾನಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಈ ಕಡು ಬಡತನ ಇರೋದ್ರಿಂದ ಈ ಶಾಲೆಗೋಸ್ಕರ ನಂದಪ್ರಸಾದ್ ಮೇಡಮ್ ಅಂತ ಬೆಂಗಳೂರಿಂದ ಅವರು ನಮ್ಮ ಶಾಲೆಗೆ ಆಟ ಸಾಮಾನು ಬುಕ್ಸ್ಗಳನ್ನ ಬಂದಾಗೆಲ್ಲ ಪ್ರತಿ ವರ್ಷ ಕೊಡ್ತಾರೆ. ಕೆಲವು ಆಟ ಸಾಮಾನುಗಳಲ್ಲಿ ಈಗ ಕೇರಂ ಬೋರ್ಡು, ವಾಲಿಬಾಲ್, ಮತ್ತೆ ಈಗ ಮೊನ್ನೆ ಹೋದ ವಾರದಲ್ಲಿ ಅನುಷಾ ಮೇಡಮ್ ಅಂತ ಒಬ್ರು ತುಂಬಾ ಚಳಿ ಇರೋದ್ರಿಂದ ಪ್ರತಿ ಮಕ್ಕಳಿಗೆ ಜರ್ಕಿನ್ ಅನ್ನ ದಾನವಾಗಿ ಕೊಟ್ಟಿದ್ರು. ಮತ್ತೆ ಇವತ್ತು ಮಹಾದೇವ್ ಅವರು ಪ್ರತಿ ಮಕ್ಕಳಿಗೆ ಹಿಂಗೆ ದಾರಿಲಿ ಬರ್ಬೇಕಾದ್ರೆ ಪ್ರತಿ ಮಕ್ಕಳಿಗೆ ಏನಾದ್ರು ಕೊಡ್ಬೇಕಲ್ಲ ಅಂತ ಹೇಳಿ 2 ಬುಕ್ನ ದಾನವಾಗಿ ಕೊಟ್ಟಿದ್ದಾರೆ. ಇದೇ ತರ ಇಂತಹ ಕಡು ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡಿದ್ರೆ ನಾವು ದೇವ್ರಿಗೆ ಏನಾದ್ರೂ ಒಂದು ಸೇವೆ ಮಾಡ್ದಂಗೆ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ನಾನು ಬಹಳ ಮುಖ್ಯವಾದ ಒಂದು ಅಂಶ ಹೇಳ್ತೀನಿ. ಈಗ ನಮ್ಮ ಚಾನಲ್ನ ಚಂದ್ರಧರ ಮಹಾದೇವಪ್ಪ ಅವರು ಒಂದಷ್ಟು ಬುಕ್ಗಳನ್ನ ಮಕ್ಕಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಅವ್ರ ತರನೇ ಇನ್ನುಳಿದಂತಹ ದಾನಿಗಳು ಕೊಟ್ರೆ ಯಾವ ತರ ಇರುತ್ತೆ, ಇದೊಂದು ಸಂದೇಶ ಕೊಟ್ಬಿಡಿ. ಈಗ ನಾವು ದೇವ್ರಿಗೆ ಪೂಜೆ ಮಾಡೋದು, ಕೈ ಮುಗಿಯೋದು ಎಷ್ಟು ಮುಖ್ಯನೋ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಅಷ್ಟೇ ಮುಖ್ಯ. ಮತ್ತೆ ಈ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿದ್ರೆ ಅದೊಂದು ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸಕ್ಕೆ ನೀವು ಪಾಲ್ದಾರರಾಗ್ತೀರಾ ಅಂತ ಭಾವಿಸ್ತಾ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೆಳೆಯರೆ ನೋಡಿ, ಕೊಪ್ಪರೆ ಗ್ರಾಮದಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ವಿದ್ಯಾರ್ಥಿನಿ ನೋಡಿ, ಈ ಒಂದು ಗ್ರಾಮವನ್ನ ಕುರಿತು ಹಾಗೆ ಈ ಒಂದು ಶಾಲೆಯನ್ನ ಕುರಿತು ಆಕೆಯ ಒಂದು ಅನಿಸಿಕೆ ಏನಂತ ಕೇಳೋಣ ಬನ್ನಿ. ಪುಟ್ಟಿ, ನಿನ್ನ ಹೆಸರೇನವ? ಸಿಂಧು. ಸಿಂಧು. ಊರ್ ನಿಮ್ದು ಇದೆ ಕೊಪ್ಪರೆನಾ? ಈಗ ನೀವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಒಂದು ರಸ್ತೆ ಸೌಲಭ್ಯ ಇಲ್ಲಕ್ಕವ, ಅದಕ್ಕೆ ಏನ್ ಅನ್ಸುತ್ತೆ ನಿನ್ಗೆ? ಬೆಟ್ಗೆ ಏನಾರು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು. ಏನಾದ್ರು ಹುಷಾರ್ ತಪ್ಪೋದ್ರೆ ಜೀಪು, ಕಾರು, ಬಸ್ ಏನ್ ಬಿಟ್ಟಿಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಏನಾರೇ ಹುಷಾರಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೇಕು. ಡೋಲಿ ಕಟ್ಕೊಂಡು ತಗೊಂಡು ಹೋಗ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ದಾರಿಯಲ್ಲಿ ಏನಾದ್ರು ತೊಂದರೆಗಳಾಯ್ತವೆ ಅಲ್ವಾ? ಈಗ ನಿಮ್ಮೂರಲ್ಲಿ ನಾನ್ ಕಂಡಂಗೆ ನಿನ್ ಪ್ರಕಾರ ಹೇಳೋದಾದ್ರೆ ಏನೇನ್ ಸಮಸ್ಯೆ ಇದ್ದಾವ? ರೋಡ್ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಈ ಸ್ಕೂಲ್ಗೆ ಏನಾರು ಬೇಕಾದ್ರೂ ಏನು ತರಕ್ಕಾಗಲ್ಲ. ನಿಮ್ಮೂರಿಗೆ ಏನೇನ್ ಸೌಲಭ್ಯ ಬೇಕವ? ಈಗ ಕರೆಂಟು, ರಸ್ತೆ ಇವೆರಡು ಅನುಕೂಲ ಆದ್ರೆ ನಾವು ಓದೋಕೆ ಅನುಕೂಲ ಆಯ್ತದೆ. ವೆರಿ ಗುಡ್. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಮತ್ತು ಪ್ರವಾಸಿಗರು ನೋಡಿ, ಇಂತಹ ಶಾಲೆಯ ಒಂದು ಪರಿಸ್ಥಿತಿಗಳನ್ನ ಕುರಿತು ಈ ಶಾಲೆಯ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಮಕ್ಕಳಿಗೆ ತಮ್ಮ ಕೈಲಾದಂತಹ ಒಂದು ಪುಸ್ತಕ, ಪೆನ್ನು, ಇನ್ನಿತರ ಯಾವುದೇ ಸಾಮಗ್ರಿಗಳನ್ನ ವಿತರಿಸಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನ ತಮ್ಮ ಮುಂದಿಡ್ತಾ ಇದ್ದೀವಿ ಬಂಧುಗಳೇ. ನೋಡಿ, ಇದು ಕೊಪ್ಪರೆ ಗ್ರಾಮ. ಸೊ ಇನ್ನು ಮುಂದೆ ತೋಕೆರೆ ಮತ್ತೆ ದೊಡ್ಡಾನೆ ಅಂತಕ್ಕಂಥ ಗ್ರಾಮ ಇದೆ. ಸೊ ತೋಕೆರೆಗೆ ಒಂದಷ್ಟು ಬುಕ್ಸ್ ಗಳನ್ನ ಕೊಟ್ಟು ಕಳಿಸ್ತಿದ್ದೇನೆ. ಮುಂದಿನ ಬಾರಿ ದೊಡ್ಡನೆ ಗ್ರಾಮಕ್ಕೆ ಒಂದಷ್ಟು ಬುಕ್ಸ್ ಗಳನ್ನ ದಾನಿಗಳು ವಿತರಿಸಿದ್ರೆ ಅದನ್ನ ತಲುಪಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತೀನಿ. ಈಗಾಗಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರು ಕೊಟ್ಟಂತಹ ಒಂದು ಪದಾರ್ಥಗಳನ್ನ ವಿತರಿಸ್ತೀವಿ. ಏನಿ ಒಂದು ಕುಗ್ರಾಮ, ಒಂದು ಕೊಪ್ಪರೆ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2 ಪುಸ್ತಕಗಳನ್ನ ವಿತರಿಸಿದೀವಿ. ಯಾಕಂದ್ರೆ ಒಂದು ಪುಸ್ತಕ ಕೊಟ್ರೆ ಏನು ಪ್ರಯೋಜನ ಇಲ್ಲ ಅನ್ಸ್ತು. ಸೊ ಅದರಿಂದ 2 ಕೊಟ್ಟಿರ್ತೀವಿ.
ಮುಂದಿನ ಬಾರಿ ದೊಡ್ಡನೆ ಗ್ರಾಮಕ್ಕೆ ಸಹ ಇಲ್ಲಿ ಬುಕ್ಸ್ ಗಳನ್ನ ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ದಾನಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ತಲುಪಿಸ್ತೀವಿ. ಮಲೆ ಮಹದೇಶ್ವರ ಬೆಟ್ಟ 77 ಮಲೆಯ ಮಾಹಿತಿಗಾಗಿ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀ ಮಲೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ. ಸೊ ಈ ಒಂದು ಸಾಲೆ ಮಲೆ ಮಹದೇಶ್ವರರ ಪವಾಡ ಮೆರೆದಂತಹ ಕಂಬದ ಬೋಳಿಯ ಕೆಳಭಾಗದಲ್ಲಿದೆ. ಯಾವುದೇ ಮಲೆಗಳ ವೀಕ್ಷಣೆಗಾಗಿ ಪ್ರತಿಯೊಂದು ವಿಡಿಯೋ ಕೆಳಭಾಗದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಸಂಪರ್ಕಿಸಿ. ಕೊಕ್ಕೋರೆ ಗ್ರಾಮದ ತಪ್ಸರೆ ಮತ್ತು ಕಂಬದ ಬೋಳಿ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಶಾಲೆಗೆ ಒಂದಷ್ಟು ನೋಟ್ ಬುಕ್ ಗಳನ್ನ ವಿತರಿಸಿದೀವಿ. ಸೊ ಈಗ ನಮ್ಮ ಸ್ಥಳಗಳಿಗೆ ಓಡ್ತಾ ಇದ್ದೀವಿ. ಮಾದೇವ್, ತಮ್ಮ ಅಭಿಪ್ರಾಯ ತಿಳಿಸ್ಬಿಡಿ. ಕೊಕ್ಬರೆ ಗ್ರಾಮದ ಶಾಲಾ ಮಕ್ಕಳಿಗೆ ಮಾದೇವಪ್ಪ ಅವರು ಉಚಿತವಾಗಿ ಬುಕ್ಸ್ನ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬುರಿದ ಧನ್ಯವಾದಗಳು. ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ತುಮಕೂರಿಂದ ಬಂದು ಇಲ್ಲಿ ಯಾವಾಗಲೂ ಬೆಳಗ್ಗೆ ಸಂಜೆ ಈ ಕಾಡ್ದಾರಿನಲ್ಲಿ ಯಾವಾಗಲೂ ನಡ್ಕೊಂಡೇ ತಿರುಗಾಡ್ತಾ ಇರ್ತಾರೆ. ಒಂದು ಆನೆ ದಾಳಿ ಅಂಥದ್ರಲ್ಲಿ ಕೂಡ ಅವರು ಕೂಡ ತುಂಬುರಿದ ಧನ್ಯವಾದಗಳು. ಹಾಗೇನೆ ಸರ್ಕಾರಕ್ಕೆ ನಾವು ಹೇಳೋದಷ್ಟೇ, ನಾವೇನು ಜಾಸ್ತಿ ಏನು ಹೇಳಲ್ಲ. ಏನು ಒಂದು ಈ ಗ್ರಾಮಗಳಿದೆ, ಈ ಗ್ರಾಮಗಳಿಗೆ ರಸ್ತೆ ವ್ಯವಸ್ಥೆ ಒಂದು ಕೊಟ್ಟು, ತಾರ್ ವ್ಯವಸ್ಥೆ ಒಂದು ಮಾಡಿಕೊಟ್ಟು, ರಸ್ತೆ ವ್ಯವಸ್ಥೆ, ಸಾರಿಗೆ ಬಸ್ಗಳನ್ನ ಒಂದು ಕೊಟ್ಬಿಟ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ಗಳು ಸಾಲವಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಮಾರ್ಗನ ಕೊಡ್ಬೋದು. ಇಲ್ಲಿಂದ ಅನೂರಿಗೆ ಟಚ್ ಕೊಡ್ಬೋದು. ಇಲ್ಲಿಂದ ಆಲಳ್ಳ ಟು ಕೊಕ್ಬರೆ, ತೋಕರೆ, ದೊಡ್ಡಣೆ, ಮಾಟಳ್ಳಿ ಕೊಟ್ಟು ಈ ಅಪಘಾತಗಳನ್ನ ಕೂಡ ಜಾತ್ರಾ ಸಮಯದಲ್ಲಿ ಅಪಘಾತಗಳು ಮತ್ತೆ ಟ್ರಾಫಿಕ್ ಜಾಮನ್ನ ಕಮ್ಮಿ ಮಾಡ್ಕೊಬಹುದು. ಹಾಗಾಗಿ ಧನ್ಯವಾದಗಳು.